ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಮೈಕ್ರೋಮ್ಯಾಕ್ಸ್ ಇನ್ 2C. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನು ನೋಡೋಣ. ಸೊ ಮಿಸ್ ಮಾಡ್ಕೊಳ್ದೇ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಒಂದು ಬಾಕ್ಸ್ ನೋಡೋಕ್ಕೆ ಈ ಥರ ಇದೆ. ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋಣ. ಈ ಒಂದು ಸ್ಮಾರ್ಟ್ಫೋನ್ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಪ್ಲಾಸ್ಟಿಕ್ ಬಾಡಿಯನ್ನು ನೋಡ್ಕೊಬಹುದು. ಬ್ಯಾಕ್ ಸೈಡ್ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ ಡುವಲ್ ಕ್ಯಾಮೆರಾನ ಕೊಟ್ಟಿದ್ದಾರೆ. ಮತ್ತೆ ಈ ಫೋನ್ ನ ಫ್ರಂಟ್ ಸೈಡ್ ನೋಡೋದಾದ್ರೆ 6.2 ಇಂಚ್ ನ ಒಂದು HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ನೋಡೋದಾದ್ರೆ 5 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮೆರಾನ ಕೊಟ್ಟಿದ್ದಾರೆ. ಮತ್ತೆ ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್ ಗಳು ಮತ್ತು ಪವರ್ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಕೀಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಫೋನ್ ನ ಬಾಟಮ್ ನಲ್ಲಿ ಟೈಪ್ ಸಿ ನ ಒಂದು ಚಾರ್ಜಿಂಗ್ ಪೋರ್ಟ್ ಮತ್ತು ಒಂದು ಮೈಕ್ ಮತ್ತೆ ಒಂದು 3.5mm ನ ಆಡಿಯೋ ಜಾಕ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಲೆಫ್ಟ್ ಅಲ್ಲಿ ನಾವು ಸಿಮ್ ಟ್ರೇನ ನೋಡ್ಕೊಬಹುದು. ಇದರಲ್ಲಿ ನಾವು 2 ಸಿಮ್ ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ಮತ್ತೆ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್, ಒಂದು ಸ್ಕ್ರೀನ್ ಗಾರ್ಡ್, ಬ್ಯಾಕ್ ಕವರ್, ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಮತ್ತೆ 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಫ್ರಂಟ್ ನಮಗೆ 6.2 ಇಂಚ್ ನ ಒಂದು HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಓಕೆ, ಸೊ ಬಿಸಿಲಲ್ಲೆಲ್ಲ ಹೋದಾಗ್ಲೂ ಕೂಡ ಚೆನ್ನಾಗಿ ಬ್ರೈಟ್ನೆಸ್ ಕಾಣಿಸುತ್ತೆ. ಮತ್ತೆ ಕ್ಯಾಮ್ರಾ ಅಂತ ನೋಡೋದಾದ್ರೆ ಫ್ರಂಟ್ ನಮಗೆ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಸ್ಯಾಂಪಲ್ ಫೋಟೋಸ್ ಎಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೇನೆ, ನೀವು ನೋಡ್ಕೊಬಹುದು. ನನಗೆ ಈ ಒಂದು ಕ್ಯಾಮ್ರಾ ಓಕೆ ಅಂತ ಅನ್ನಿಸ್ತಾ ಇದೆ. ಬ್ಯಾಕ್ ಸೈಡು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ಯಾಂಪಲ್ ಪಿಕ್ಚರ್ಸ್ಗಳು 8 ಮೆಗಾ ಪಿಕ್ಸೆಲ್ ತೆಗ್ದಿರೋದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ 8 ಮೆಗಾ ಪಿಕ್ಸೆಲ್ ನ ಒಂದು ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಎಲ್ಲ ಇದು ಕೂಡ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ಯಾವುದೇ ಒಂದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಇದರ ಒಂದು ಪ್ರೊಸೆಸರ್ ಅನ್ನ ನೋಡೋದಾದ್ರೆ ಯೂನಿಸಾಕ್ ನ T610 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಇದರ ಒಂದು ಬ್ಯಾಟರಿಯನ್ನ ನೋಡೋದಾದ್ರೆ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ನಮಗೆ 2 ದಿನದ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಆರಾಮಾಗಿ ಕೊಡುತ್ತೆ. ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಡೇಟ್ ಅನ್ನ ನೋಡೋದಾದ್ರೆ ಏಪ್ರಿಲ್ 26 ಮಧ್ಯಾಹ್ನ 12 ಗಂಟೆಗೆ ಲಾಂಚ್ ಆಗುತ್ತೆ. ಮತ್ತೆ ಇದರ ಒಂದು ಪ್ರೈಸಿಂಗ್ ಅನ್ನ ನೋಡೋದಾದ್ರೆ ಇನ್ನೂ ರಿವೀಲ್ ಮಾಡಿಲ್ಲ. ಮೇಬಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ನೋಡೋದಾದ್ರೆ 8,000 ರೂಪಾಯಿ ಒಳಗಡೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡಬಹುದು. ಆದ್ರೆ ಈ ಒಂದು ಸ್ಮಾರ್ಟ್ ಫೋನಿಗೆ ಎಷ್ಟು ಬೆಲೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋದಾದ್ರೆ ಒಂದು 7,000 ರೂಪಾಯಿ ರೇಂಜ್ ಅಲ್ಲಿ ಇದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಬೆಸ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಪ್ರೈಸ್ ರೇಂಜ್ ಇಡ್ತಾರೆ ಅಂತಾನೆ ಹೇಳಬಹುದು. ಸೊ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ಏನಾದರೂ ಅನ್ಸಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬಹುದು, ನಾನು ಅದನ್ನ ನೋಡ್ತೀನಿ. ಮತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.